ಹಾಯ್ ಸ್ನೇಹಿತರೆ, ನಮಸ್ಕಾರ. ದಿನಕ್ಕೊಂದು ಕತೆಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಕತೆ ಬಂದ್ಬಿಟ್ಟು ದುರಾಸೆಯ ಫಲ ಅಂತ. ಒಂದೂರಲ್ಲಿ ರಂಗಣ್ಣನೆಂಬ ವ್ಯಕ್ತಿ ಇರ್ತಾನೆ. ಅವನು ಮಹಾ ಚಿಪುಣವಾಗಿರ್ತಾನೆ. ಯಾವುದೇ ಸಾಮಾನು ತರಲಿಕ್ಕೆ ಪೇಟೆಗೆ ಹೋದರೆ ಚೌಕಾಸಿ ಮಾಡದೆ ತಗೊಳ್ತಾ ಇರಲ್ಲ. ಒಮ್ಮೆ ಅವನು ತಾಯಿ 2 ರೂಪಾಯಿ ಕೊಟ್ಟು ತೆಂಗಿನಕಾಯಿ ತೆಗೆದುಕೊಂಡು ಬಾ ಎಂದು ಹೇಳ್ತಾಳೆ. ಈರಣ್ಣ ಸಮೀಪದ ಅಂಗಡಿಗೆ ಹೋಗಿ ತೆಂಗಿನಕಾಯಿ ಹೇಗಪ್ಪ ಎಂದು ಕೇಳ್ತಾನೆ. 2 ರೂಪಾಯಿಗೊಂದು ಸ್ವಾಮಿ ಎಂದು ಅಂಗಡಿಯಾತ ಹೇಳ್ತಾನೆ. 2 ರೂಪಾಯ ತುಂಬಾ ಹೆಚ್ಚಾಯಿತು, 1 ರೂಪಾಯಿ ಮಾಡಿಕೊಡು ಎಂದ ಈರಣ್ಣ. ಆಗಲ್ಲರಿ, ನಾವು ಪೇಟೆಯಿಂದ ತಂದು ಮಾರುತ್ತೇವೆ, ನಾವು ಕೊಳ್ಳುವ ಬೆಲೆಯೇ 1/4 ರೂಪಾಯಿ ಎಂದು ಅಂಗಡಿಯವ. ಅಂದ್ರೆ ಪೇಟೆಯಲ್ಲಿ 1/4 ರೂಪಾಯಿಗೆ ಒಂದು ತೆಂಗಿನಕಾಯಿ ಸಿಗುತ್ತದೆಯೇ ಎಂದು ಕೇಳ್ತಾನೆ ಈರಣ್ಣ. ಇದು ಕಮ್ಮಿ ಬೆಲೆಗೆ ಸಿಕ್ಕರೂ ಸಿಗಬಹುದು ಎಂದು ಅಂಗಡಿಯವ ಪೇಟೆಗೆ ಹೋಗಿ ಏಕೆ ತರಬಾರದು ಎಂದುಕೊಂಡು ಈರಣ್ಣ ಪೇಟೆಯ ದಾರಿ ಹಿಡಿದು ಬಿಟ್ಟ. ಪೇಟೆಯ ಒಂದು ದೊಡ್ಡ ಅಂಗಡಿಯ ಮುಂದೆ ನಿಂತು ತೆಂಗಿನಕಾಯಿ ಹೇಗೆ ಎಂದಾಗ 1 ರೂಪಾಯಿಗೆ 1 ಎಂದ ಅಂಗಡಿಯಾತ. 1 ರೂಪಾಯ ತುಂಬಾ ಹೆಚ್ಚಾಯಿತು, 8ನೇಗೊಂದು ಕೊಡುತ್ತೀಯಾ ಎಂದು ಕೇಳ್ತಾನೆ ಈರಣ್ಣ. ಇಲ್ಲ ರೀ, ತೆಂಗಿನಕಾಯಿ ತೋಟದ ಮಾಲೀಕರಿಂದಲೇ ನಾವು 8ನೇಗೆ ಕೊಳ್ಳುತ್ತೇವೆ, ನೀವು ತೋಟಕ್ಕೆ ಹೋದರೆ 8ನೇಗೊಂದು ಕಾಯಿ ಸಿಕ್ಕಿತು ಎಂದ. ಈರಣ್ಣ ತೆಂಗಿನಕಾಯಿ ತೋಟದತ್ತ ನಡೆದು ಬಿಟ್ಟ. ತೆಂಗಿನಕಾಯಿ ರಾಶಿಯ ಮುಂದೆ ನಿಂತಿದ್ದ ತೋಟದ ಮಾಲೀಕ ಈರಣ್ಣನನ್ನು ತೋಟಕ್ಕೆ ಸ್ವಾಗತಿಸಿದರು. ತೆಂಗಿನಕಾಯಿ ಹೇಗೆ ಕೊಡುತ್ತೀರಾ ಎಂದ ಈರಣ್ಣ. 8ನೇಗೊಂದು ಎಂದು ತೋಟದ ಯಜಮಾನ ಹೇಳ್ತಾನೆ. ತುಂಬಾ ಹೆಚ್ಚಾಯಿತು, 4ನೇಗೊಂದು ಕೊಡಿ ಎಂದ ಈರಣ್ಣ. ಮರದಿಂದ ಕಾಯಿ ಕೀಳುವ ಆಳುಗಳಿಗೆ ನಾವು ಪ್ರತಿ ಕಾಯಿಗೆ 4ನೇ ಕೊಡುತ್ತೇವೆ, ಬೇಕಾದರೆ ನೀವು ಮರ ಹತ್ತಿ ಕಾಯಿ ಕಿತ್ಕೊಳ್ಳಿ, ಆಗ 4ನೇಗೊಂದು ಕೊಡಿ ಎಂದ ಯಜಮಾನ. ಮರ ಹತ್ತಿದರೆ 4ನೇ ಉಳುತ್ತದೆ ಎಂದು ಯೋಚಿಸಿದ ಈರಣ್ಣ ಬಾವಿಯ ಕಡೆ ವಾಲಿ ನಿಂತಿದ್ದ ದೊಡ್ಡ ಮರವನ್ನು ಸರಸರ ಏರಿ ಕಾಯಿ ಹರಿದು ಕೆಳಗೆ ಹಾಕಿದ. ಇನ್ನೇನು ಇಳಿಯಬೇಕೆನ್ನುಷ್ಟರಲ್ಲಿ ಕಾಲು ಜಾರಿ, ಆದರೆ ಕೈಯಿಂದ ತೆಂಗಿನ ಗರಿಯನ್ನು ಹಿಡಿದುದರಿಂದ ಅವನು ಹಿಡಿದು ಜೋತು ಬಿದ್ದ. ಅಷ್ಟರಲ್ಲಿ ಇಬ್ಬರು ಒಂಟಿ ಸವಾರರು ನೀರಿಗಾಗಿ ತೋಟಕ್ಕೆ ಬಂದರು. ತನ್ನ ಪ್ರಾಣ ಉಳಿಸಬೇಕೆಂದು ಈರಣ್ಣ ಅವರಲ್ಲಿ ವಿನಂತಿಸಿಕೊಳ್ತಾನೆ. ನನ್ನನ್ನು ಕೆಳಗೆ ಇಳಿಸಿದವರಿಗೆ ನಿಮಗೆ 2 ರೂಪಾಯಿ ಕೊಡುತ್ತೇನೆ ಎಂದು ಹೇಳಿದ. ಇದನ್ನು ಕೇಳಿದ ಮೊದಲನೆಯ ಒಂಟೆ ಸವಾರ ತನ್ನ ಒಂಟೆಯನ್ನು ತಂದು ಕೆಳಗೆ ನಿಲ್ಲಿಸಿದ. ಆದರೆ ಅದರ ಮೇಲೆ ನಿಂತು ಈರಣ್ಣನ ಕಾಲು ಹಿಡಿದು ಇಳಿಸಿಕೊಳ್ಳಬೇಕೆನ್ನುವಷ್ಟರಲ್ಲೇ ಒಂಟೆ ಮುಂದೆ ಹೋಗಿ ಬಿಟ್ಟಿತು. ಆಗ ಒಂಟೆ ಸವಾರನಿಗೂ ಈರಣ್ಣನ ಕಾಲು ಹಿಡಿದು ಜೋತು ಬಿದ್ದು ಹೇಳಿದ, ಮಹಾಶಯ, ನೀನು ಕೈ ಬಿಟ್ಟರೆ ನಾವಿಬ್ಬರು ಸಾಯುತ್ತೇವೆ, ನಿನಗೆ 4 ರೂಪಾಯಿ ಕೊಡುತ್ತೇನೆ, ಕೈ ಬಿಡಬೇಡ ಎಂದ ಈರಣ್ಣನನ್ನು ವಿನಂತಿಸಿಕೊಂಡ. 2ನೆಯ ಒಂಟೆಯ ಮೇಲಿದ್ದವ ಅವರನ್ನು ಇಳಿಸಬೇಕೆಂದು ಒಂಟೆಯನ್ನು ತಂದು ನಿಲ್ಲಿಸಿ ಅದರ ಮೇಲೆ ನಿಂತು ತನ್ನ ಸಂಗಡಿಗರ ಕಾಲು ಹಿಡಿದು ಇಳಿಸಿಕೊಳ್ಳುವಷ್ಟರಲ್ಲಿಯೇ ಒಂಟೆ ಮುಂದೆ ಹೋಗಿ ಅವನು ಮೊದಲನೆಯವನಂತೆಯೇ ಜೋತು ಬಿದ್ದ. ಅವನು, ಗೆಳೆಯ, ನೀನು ಕೈ ಬಿಟ್ಟರೆ ನಾವಿಬ್ಬರು ಸಾಯುತ್ತೇವೆ, ನಿನಗೆ 8 ರೂಪಾಯಿ ಕೊಡುತ್ತೇನೆ, ಕೈ ಬಿಡಬೇಡ ಎಂದು ತನ್ನ ಸಂಗಡಿಗರನ್ನು ವಿನಂತಿಸಿದ. ಈ ಮಾತು ಕೇಳಿ ಈರಣ್ಣನಿಗೆ ಸಿಟ್ಟು ಬಂತು. ತನ್ನ ದುರಾಸೆಯ ಬುದ್ಧಿಯನ್ನು ಪ್ರದರ್ಶಿಸುತ್ತಾ ಹೀಗೆ ಹೇಳಿದ. ಅವನಿಗೆ 8 ರೂಪಾಯಿ ಏಕೆ ಕೊಡುತ್ತಿ? ನಿಮ್ಮಿಬ್ಬರ ಭಾರ ನನ್ನ ಕೈಯಲ್ಲಿದೆ, ನಾನು ಕೈ ಬಿಟ್ಟರೆ ನೀವಿಬ್ಬರು ಸಾಯುತ್ತೀರಿ ಎಂದು ಜೋರು ಮಾಡಿದ. ಅದಕ್ಕೆ ಮಧ್ಯದಲ್ಲಿ ಜೋತು ಬಿದ್ದವ, ಆಗಲ್ಲಪ್ಪ, ನಾನು 4 ರೂಪಾಯಿ ಮತ್ತು ಅವನು 8 ರೂಪಾಯಿ ನಿನಗೆ ಕೊಡುತ್ತೇನೆ, ದಯವಿಟ್ಟು ನಮ್ಮ ಜೀವ ಉಳಿಸು ಎಂದು ಅಂಗಲಾಚಿಸಿದ. 4ನೇ ಉಳಿಸಲಿಕ್ಕೆ ಮರವೇರಿದ ತನಗೆ 12 ರೂಪಾಯಿ ಲಾಭವಾಗಿದ್ದಕ್ಕೆ ಈರಣ್ಣ ಖುಷಿಯಿಂದ ಉಬ್ಬಿ ಹೋದ. ಹಾಗೆ ಬಾ ದಾರಿಗೆ ಎಂದು ಖುಷಿಯಲ್ಲಿ 2 ಕೈಯಿಂದ ಚಪ್ಪಾಳೆ ತಟ್ಟಿದ. ಚಪ್ಪಾಳೆ ತಟ್ಟುವಷ್ಟರಲ್ಲಿಯೇ ಮೂವರು ಹಾಳುಬಾವಿಗೆ ಬಿದ್ದರು. ಸ್ನೇಹಿತರೆ, ಈ ಕಥೆಯ ಸಾರಾಂಶ ಇಷ್ಟೇ. ದುರಾಸೆಯ ಜೀವಕ್ಕೆ ಅಪಾಯವೆನ್ನುವುದೇ ಈ ಒಂದು ಕಥೆ ನಮಗೆ ತಿಳಿಸುತ್ತದೆ. ಕತೆ ಇಷ್ಟ ಆದರೆ ಲೈಕ್ನ ಮಾಡಿ ಮತ್ತು ಇನ್ನೂ ಇಂಥ ಹೆಚ್ಚಿನ ಕಥೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಕಥೆಯಲ್ಲಿ ಸಿಗೋಣ. ಧನ್ಯವಾದಗಳು.